ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರಾಗಿದ್ದೀನಿ. ನೋಡ್ತಾ ಇರ್ಬೋದು ಬೆಳಿಗ್ಗೆ ಎಷ್ಟಪ್ಪ ಟೈಮ್, ಇವಾಗ 7 ಗಂಟೆ ಕರೆಕ್ಟಾಗಿ. ನಾವಿದ್ದಿದ್ದು 5:45. ಟೈಮ್ ಬಂದುಬಿಟ್ಟು 7 ಗಂಟೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ವೀಕೆಂಡ್ ರೈಡು. ನಾನು ನಮ್ಮಣ್ಣ, ಅಣ್ಣನೂ ಬಂದಿದ್ದ ಊರಿಗೆ. ಹಂಗಾಗಿ ಒಂದು ಸಿಂಪಲಾಗಿ ಒಂದು ರೈಡ್ ಹೋಗಿ ಬರೋಣ ಅಂತ. ರೈಡ್ ಅಂದರೆ ಪೂಜೆ ಮಾಡಿಸ್ಕೊಂಡು ಗಾಡಿಗೆ ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ಕೋಲ್ಡ್ ಸ್ಟಾರ್ಟ್ ಮಾಡೋಣ ಫಸ್ಟ್. ಬೆಳಗ್ಗೆ ಕೋಲ್ಡ್ ಸ್ಟಾರ್ಟ್ ಮಾಡೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಗುರು. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ರೂ ಅಂತ ರೈಸ್ ಆಗಿಬಿಡ್ಬೇಕು, ಅವಾಗ ಒಂದು ಮಜಾ. ನಮ್ಮಮ್ಮ ಅಲ್ಲಿ ಹೂ ಹರ್ಕೊತೈತೆ, ಎಲ್ಲ ಬೆಳಗ್ಗೆ ಕೆಲಸಗಳು ಮಾಡ್ಕೊತಿದ್ದಾರೆ. ನಾನಿವಾಗ ರೈಡ್ ಹೊಟ್ಟಿದ್ದೀನಿ. ಅಂದರೆ ಭಾಳ ತುಂಬ ದೂರ ಏನಿಲ್ಲ, ಇಲ್ಲಿಂದ 12-13 ಕಿಲೋಮೀಟ್ರ್ ಇದೆ ಅಷ್ಟೇ. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಬನ್ನಿ, ಲೆಟ್ಸ್ ಗೋ. ಟೈಟ್ ಆಗಿಲ್ಲಲ್ಲ ಗುರು ಇದು. ನಮ್ಮೂರು ಯಾವ ಥರ ಇರುತ್ತೆ ಬೆಳಗ್ಗೆ. ಆ್ಯಂಡ್ ಹೋಗೋ ರೋಡು ಚೆನ್ನಾಗಿದೆ, ಫುಲ್ ಗ್ರೀನರಿ. ಬನ್ನಿ ಹೋಗಿ ಬರೋಣ. ಬೇರೆ ಕಾಪಾಡಪ್ಪ, ಹೋಗ್ಬರ್ತೀನಿ. ಅಲ್ಲಿ ನೋಡ್ರಿ, ಇಲ್ಲಿ ಸೂರ್ಯ ಹೆಂಗೆ ಕಾಣ್ತೈತೆ, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಆ ಕಡೆ ತೋರಿಸ್ತೀನಿ ನಿಮಗೆ. ಹಳ್ಳಿ ಬೆಳಗ್ಗೆ ನೋಡೋಕ್ಕೆ ಚಂದ. ನಮ್ಮ ಅಣ್ಣಂಗೆ ಕರ್ಕೊಂಡು ಹೋಗ್ಬೇಕು, ಅವನು ಬರ್ತಾನೆ. ಅವನು ಮೊನ್ನೆ ಬೆಂಗಳೂರಿಂದ ಬಂದ ಬೈಕಲ್ಲಿ. ಅವ್ರು ಕಾಣ್ತಿದ್ದೆ ನೋಡ್ರಿ ಒಳಗಡೆ. ಇವನು ಬರೋದು ಅರ್ಧ ಗಂಟೆ ಮಾಡ್ತಾನೆ ಇವಾಗ. ನಾನು, ಅಕ್ಕ, ನಮ್ಮಣ್ಣ ಹೋಗ್ತಾ ಇರೋದು. ಹೌದು, ರೈಡ್ ಹಂಗೆ ಸುಮ್ಮನೆ. ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಫುಲ್ ರೈಡ್ ಹೋಗ್ತಾ ಇರೋದು. ಎಲ್ಲ ಊರಲ್ಲೆಲ್ಲ ಹಿಂಗೆ ನೋಡ್ತವ್ರು, ಎಲ್ಲಿ ಹೋಗ್ತವ್ರಪ್ಪ ಇವರು ಅಂತ ನೋಡ್ರಿ. ಸೂರ್ಯನ ಬೆಳಗ್ಗೆ ಸಾಕಾದಾಗ ಕಾಣ್ತೈತೆ ಸೂರ್ಯ ಮಾತ್ರ. ಹೊಡಿ ಜೋರಾಗಿ ಅಕ್ಕ. ಎಲ್ಲ ಹೆಂಗೆ ನೋಡ್ತವ್ರಿ. ನಮ್ಮೂರ ನಾಯಿಗಳು ಕಾಟ ಭಾಳ ಆಗ್ಬಿಟ್ವಪ್ಪ. ನೋಡ್ರಿ ಹಿಂಗೆ ಕಾಣ್ತೈತೆ ಸೂರ್ಯ, ಸೈಕ್. ಯಾಕ ಆನ್ ಮಾಡಿದ್ದು ನೋಡಿ. ನಮ್ಮ ಅಕ್ಕನೂ ಮೊನ್ನೆ DL ಮಾಡಿಸ್ಕೊಂಡ್ಲು. ಇವಾಗ ಆರಾಮಾಗಿ ಓಡಿಸಾಡ್ತಾಳೆ. ಬೈಕು ಮತ್ತು ಕಾರು 2 4 ವೀಲ್ನು ಮಾಡಿಸ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಇದ್ರೆ ಜೋರಾಗಿ ಹೊಡಿಯೋಕ್ಕಾಗಲ್ಲ, ಇನ್ನೂ ಸಿಂಪಲಾಗಿ ಹೋಗ್ಬೇಕಷ್ಟೆ. ಓಡಿಸೋ ಜೋರಾಗಿ. ಇನ್ನೂ ಇದು ಫಸ್ಟ್ ಟೈಮ್ ಹೊರಗಡೆ ತರ್ತಾ ಇರೋದು. ಅಂದರೆ ಚನ್ನಗಿರಿಗೆಲ್ಲ ಹೋಗಿದ್ದಾಳೆ, ಬಟ್ ಮಾರ್ನಿಂಗ್ ಬೆಳಗ್ಗೆ ರೈಡ್ ಇದು ಅವಳಿಗೆ ಫಸ್ಟು. ಆ್ಯಂಡ್ ನಾನು ನಮ್ಮಣ್ಣ ಹೋಗ್ತಾ ಇರ್ತೀವಿ ಬಿಡ್ರಿ ಅಲ್ಲಿಗೆ ಇಲ್ಲಿಗೆ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇದ್ದಾಗೆಲ್ಲ ಹೋಗಿದ್ವಿ ಮಾರ್ನಿಂಗ್ ಹೊತ್ತು. ಅವಳಿಗೆ ಇದು ಫಸ್ಟ್ ಟೈಮ್ ರೈಡ್. ಇಲ್ಲ ಇದೆ ನೋಡಿ, ಮಾವಿನ ಹೊಳೆ. 4 ಕಿಲೋಮೀಟ್ರ್ ಅಷ್ಟೇ ಇರೋದು ಇಲ್ಲಿಂದ. ನಮ್ಮೂರಿಂದ ಇಲ್ಲಿಗೆ 2 ಕಿಲೋಮೀಟ್ರು, ಅಲ್ಲಿಂದ 4 ಕಿಲೋಮೀಟ್ರು. ಆ ಥರ ಒಂದು 10 ಕಿಲೋಮೀಟ್ರ್ ಅಂದ್ಕೊಳ್ರಿ ಅಷ್ಟೇ. ಇವತ್ತು ಹೋಗ್ತಾ ಇರೋದು 2 ದೇವಸ್ಥಾನಕ್ಕೆ. ಫುಲ್ ಮಂಜು ನೋಡ್ರಿ, ಆ ಮನೆನೇ ಕಾಣ್ತಾ ಇಲ್ಲ ಅಲ್ಲಿರೋದು. ಇಂಥ ಚಳಿ ಬೆಳಗ್ಗೆ ಅಂತಂದರೆ ನಮ್ಮಮ್ಮ ಬೇರೆ ಬೆಳಗ್ಗೆ ಬೇಗ ಎಬ್ಬರಿಸ್ಬಿಟ್ಟಿದ್ರು. ಎದ್ದೇಳಪ್ಪ, ಧನುರ್ಮಾಸ ಪೂಜೆ ಮಾಡು, ದೇವಸ್ಥಾನಕ್ಕೆ ಹೋಗು ಅಂತಂದ್ಬಿಟ್ಟು. ನನ್ನ ಕೈಗೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಈ ಸದ್ಯಕ್ಕೆ. ಮತ್ತು ನಾನು ಮತ್ತು ನಾನು ಬೆಳಗ್ಗೆ ಅಂದರೆ ಇವಾಗ ಬೆಳಗ್ಗೆ ಎದ್ದಿರ್ತೀನ,
ಮತ್ತೆ ಏನಾದ್ರು ಸ್ವಲ್ಪ ನಿದ್ದೆ ಮಾಡಿದೆ ಅಂತ ಅಂದ್ಕೊಳ್ರಿ, ಪೂಜೆ ಮಾಡ್ಕೊಂಡು ಮತ್ತೆ ನಾನು ತೋಟಕ್ಕೆ ಹೋಗ್ಬೇಕು. 12 ಗಂಟೆ ಕರೆಂಟ್ ಕೊಡ್ತಾರೆ, 12ರಿಂದ 3 ಮತ್ತೆ ಅಲ್ಲಿ ನೀರಲ್ಲಿ ಆಟಾಡಬೇಕು. ಒಂಥರ ಫುಲ್ ಚಳಿ ಆಗಿಬಿಟ್ಟು ನಿನ್ನೆ ಮೊನ್ನೆ ಎಲ್ಲ ಫುಲ್ ಕಾಫು ಕೋಲ್ಡ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ವ್ಯೂ ನೋಡಿ ಸಾಕಾಗೈತೆ. ಸ್ವಲ್ಪ ಜೋರಾಗಿ ಹೋಗೋಣ, ನಿಮಗೂ ಬೋರಿಂಗ್ ಆಗಬಾರ್ದು. ರೋಡ್ ಮಾತ್ರ ಸಾಕಾಗಿದೆ. ನಮ್ಮ ಹಳ್ಳಿ ರೋಡು ನೋಡೋಕ್ಕೆ ಒಂಥರ ಚೆನ್ನಾಗಿ ಹೆಂಗೆ ಕಾಣಿಸ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ವ್ಯೂ. ಹಾ ಎಷ್ಟೇ ಬೇಜಾರಿರಲಿ ಗುರು, ಗೊಲ್ಲರಹಟ್ಟಿ ಇಲ್ಲೇ ಹೋಗ್ಬೇಕು ಆ ದೇವಸ್ಥಾನಕ್ಕೆ. ಆ ಕಡೆಯಿಂದ ಬರ್ತಾ ಹೋಗೋಣ. ಇವಾಗ ಫಸ್ಟು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಆಮೇಲೆ ಈ ದೇವಸ್ಥಾನಕ್ಕೆ ಬರೋಣ. ಅಂದರೆ ಬೆಳಗ್ಗೆ ಒಂದೊಂದು ರೈಡ್ ಹೋಗ್ಬಿಟ್ರೆ ವೀಕೆಂಡಲ್ಲಿ ಎಲ್ಲಾದರೂ ಆಯಿತು. ಒಂದು 5 ಕಿಲೋಮೀಟ್ರ್ ಹೋದ್ರೆ ಸಾಕು, ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಬೈಕು ಆ ಫೀಲ್ ಕೊಡುತ್ತೆ. ಏನಪ್ಪ ಇದು ಪಿತಿ ಅಂತವ್ರೆ ರೋಡಲ್ಲಿ ಜನ. ಇದು ನಮ್ಮ ಫ್ರೆಂಡ್ ಅವ್ರ ಊರು, ನಿತಿನ್ ಅಂತ ಒಬ್ಬ ಇದ್ದಾನೆ, ನನ್ನ PUC ಕ್ಲಾಸ್ಮೇಟ್. ಅವ್ರ ಊರಿದು. ಜುಂಜೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಅದೇ ಜುಂಜಪ್ಪ ಅಂತ. ಒಂದು ದೇವರ ಹೆಸರು ಜುಂಜಪ್ಪ, ಇನ್ನೊಂದು ದೇವರ ಹೆಸರು ರುದ್ರಪ್ಪ ಅಂತ. 2 ದೇವರಿಗೆ ಹೋಗ್ತಾ ಇರೋದು. ಈ ವ್ಯೂ ನೋಡ್ರಿ ಏನು ಸಗದಾಗೈತೆ. ಖಾಲಿ ರೋಡು, ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಇರಲ್ಲ. ಇದೇ ನೀವು ಸಿಟಿಲಿ ಹೊಡಿಬೇಕು ಅಂತಂದರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದ್ಸಲ ನಿಲ್ಲಿಸ್ಬೇಕು. ಇಲ್ಲಾಂದರೆ ಹೆಂಗಾದ್ರು ಬಗ್ಸಾಡ್ರಿ, ನೋಡೋಕೊಳ್ಳೆ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಇವಾಗ ಫುಲ್ ಸ್ಲೋನಾ. ನಮ್ಮ ಅಣ್ಣ ಅವ್ರ ಜೊತೆಗೆ ಬರಲೇಬೇಕು ಇವಾಗ. ನಾನು ಸ್ವಲ್ಪ ಜೋರಾಗಿ ಬಂದ್ಬಿಟ್ಟೆ. ವ್ಯೂ ಹೋಗ್ಬಿಡುತ್ತೆ ಬೆಳಗ್ಗೆ ಮೆಲ್ಲ ಕೊಡಿದ್ರೆ ನಮಗೂ ಒಂಥರ ಹಿಂಸೆ. ಗಾಡಿ ಸ್ವಲ್ಪ ಸ್ಪೀಡಲ್ಲಿದ್ದರೆ ನೋಡೋಕೆ ಚಂದ. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಕೇಳಿಸ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ. ಬಂದೇ ಬಿಟ್ವಿ, ಭಾಳ ದೂರ ಏನಿಲ್ಲ. ಇಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ, ಚೆನ್ನಾಗಿ ಮಾಡ್ತಾರೆ. ರುದ್ರಪ್ಪ ಮಕ್ಕಳ ನಾಯಿಗಳು ಯಾರೋ ಏನೋ ಹಾಕೊಂಬಂದಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟು ನೋಡ್ತವ್ರೆ. ಎಲ್ಲ ಕಡೆ ಸ್ವಾಮಿ ಮಾಲೆ ಹಾಕೈತಿ. ನಮ್ಮೂರು ಸ್ವಾಮಿಯರ್ಗಳಿದ್ದಾರೆ ಇಲ್ಲೇ ಮಾಡ್ತವ್ರು. ಇಲ್ಲೇ ಮಾಡ್ತಾರೆ ಸ್ವಾಮಿ. ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬಾರ. ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲ, ಹೋಗ್ಬೇಕು ಇವಾಗ. ವಿಷ್ಣು ಬರ್ತಾವ. ವಿಷ್ಣು ಅಕ್ಕ ಇಲ್ಲ, ವಿಡಿಯೋ ಮಾಡಬೇಕಿತ್ತು, ಹಂಗೆ ಅಕ್ಕ ಬಂದೆ. ಅಲ್ಲಿ ವಿಷ್ಣು ಅಕ್ಕ ಇನ್ನೂ 2 ಗಾಡಿಗೆ ಬರ್ತವ್ರೆ. ಸುಮ್ಮನೆ ಬಂದ್ವಿ ಬೆಳಗ್ಗೆ ನೋಡೋಣ ಅಂತಂದ್ಬಿಟ್ಟು. ಸರಿ, ಬರ್ತೀನಿ ತರಿ ಸರ್. ಯಾರ್ಯಾರು ಬಂದಿದ್ರಿ? ಭಾಳ ಜನ ಬಂದಿದ್ರಾ? ಇಷ್ಟೇ ಜನನಾ? ಹೌದಾ, ಸರಿ ಬರ್ತೀನಿ ಸರ್. ನಮ್ಮೂರು ಸಮರ್ ಇದೇ ದೇವಸ್ಥಾನ. ಅದು ಕಲ್ಯಾಣ ಮಂಟಪ ಸಮುದಾಯ ಭವನ. ಇದು ಬಂದ್ಬಿಟ್ಟು ಶ್ರೀ ಗುರು ಮಹಾರುದ್ರ ಸ್ವಾಮಿ, ಚನ್ನಗಿರಿ ತಾಲೂಕು, ಸುಕ್ಷೇತ್ರ, ಮಾವಿನ ಹೊಳೆ, ದಾವಣಗೆರೆ ಜಿಲ್ಲೆ. ಇದರಿಂದ ಕಡೆಗೆ ಹೋದರೆ ಒಂದು ಹೊಳೆ ಇದೆ, ಚೆನ್ನಾಗಿದೆ, ಅದು ದೊಡ್ಡದಾಗಿ. ಅದೇ ಹೆಸ್ರನ್ನ ಈ ಊರಿಗೆ ಇಟ್ಟಿರೋದು, ಮಾವಿನ ಹೊಳೆ ಬಂದ್ಬಿಟ್ಟು. ಹಂಗೂ ಹಿಂಗೂ ಒಂದು ರೈಡ್ ಆಯಿತು. ಗಾಡಿ ವಾಶ್ ಮಾಡಿಲ್ಲ ಗುರು, ಭಾಳ ದಿನ ಆಗೋಯ್ತು ಗಾಡಿ ವಾಶ್ ಮಾಡ್ದಲೆ.
ಫಸ್ಟ್ ವಾಶ್ ಮಾಡಬೇಕು. ಬನ್ನಿ ದೇವ್ರ ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ. ಏನು ಹೇಳಿ? ಹಾಂ, ಹೋಗೋದಲ್ಲ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಮಾಡ್ತಾಯಿದ್ದೀವಿ. ಹಾಂ, ಇಲ್ಲೇ ಒಂದೇ ಬಾಗಿ ಹುಡುಗ ನಾನು. ಹಾಂ, ಲಿಂಗಾಯತ ರಟ್ಟಿ. ಹಾಂ, ಪಾಪಣ್ಣನ ಅಣ್ಣನ ಮಗ. ಪಾಪಣ್ಣ ಜಯಚಂದ್ರಪ್ಪ. ಪಾಪಣ್ಣ ಶಿವಲಿಂಗಣ್ಣನ ಮಗ ನಾನು. ಯಾರು ಯಾರು? ಹಾಂ, ನಿದ್ಲಿಂಗಣ್ಣ. ಅವರು ಚಿಕ್ಕಪ್ಪ ಆಗ್ಬೇಕೇನಪ್ಪ, ಐ ಥಿಂಕ್. ಹೌದಾ? ಹಾಂ, ಗೊತ್ತಾಯ್ತು. ಅವ್ರ ಮನೆ ಪಕ್ಕನೇ ನಮ್ಮ ಆಂಟಿ ಮನೆ ಇರೋದು. ಹಾಂ, ಅವ್ರ ಮಗ ಇವನೇ, ಅವ್ರ ಮಕ್ಕಳು ಇಬ್ಬರು, ಶಾಂಭವಿ ವಿಷ್ಣು ಅಂತಂದ್ಬಿಟ್ಟು. ಹಾಂ, ಎಲ್ಲ ಅಣ್ಣ ತಮ್ಮಗಳೇ. ಹಾಂ, ಸರಿ ಅಣ್ಣ, ಓಕೆ. ಇಲ್ಲ ಅವ್ರು ನಮ್ಮ ಅಕ್ಕ ಅಣ್ಣ, ನಾನೊಬ್ಬ ಯೂಟ್ಯೂಬರ್ ಅಷ್ಟೇ. ಹಾಂ, ದೇವಸ್ಥಾನಕ್ಕೆ ಬಂದಿದ್ದೆ. ಹೆಂಗಿತ್ತಕ್ಕ ರೇಟ್ ಬೆಳಗ್ಗೆ? ಹಾಂ, ಚಳಿ ಆಗಲಿಲ್ವಾ? ಹಾಂ, ನಮಗೆ ರೂಢಿ ಐತೆ, ನಿನಗೆ ಅದು ಹೆಂಗೆ ಅನ್ಕೊಂಡು ಬಂದೆ ನಾನು. ಅದೇ ತಗೋಬೋದು, ಕಮ್ಮಿ ರೇಟ್. ಇವಾಗೇನು ಕಮ್ಮಿ ರೇಟಿಗೆ ಸಿಗ್ತಾವೆ ಎಲ್ಲದು. ಹ್ಞೂ, ಇಲ್ಲೇ ಹಾಕಿ ಇದ್ರಾಗ ಇಡು. ಶ್ರೀ ಗುರು ಮಹಾರುದ್ರ ಸ್ವಾಮಿ ಮಾವಿನೊಳ್ಳೆ. ಎಲ್ಲಿ ಜನನೇ ಇಲ್ಲ, ಜಾತ್ರೆ ಕಾಲಿಡಕ್ಕಾಗಲ್ಲ. ಹಾಂ, ನಾನು ಮೊದಲೇ ಸ್ಟ್ಯಾಂಡ್ ಹೋಗೈತಪ್ಪ. ನಾನು ಯಾಕೆ ಉಲ್ಟಾ ಹಾಕಂತ ಇದ್ದೀನಿ. ಜಸ್ಟ್ ದರ್ಶನ ಆಯಿತು. ಹಾಂ, ಅದು ಯಾವ್ದ್ರದ್ದು ಹೇಳು? ಇದ್ರತಾನೆ. ಹೌದಾ? ಅದು ಹುಲ್ ಕೀಳಕರೆ ಬರುತ್ತೆ ಅದರದ್ದೇ ಅಲ್ಲ. ಹಾಂ, ಲೆಟ್ಸ್ ಗೋ. ಹೋಗೋಣ ಅಲ್ಲಿಗೆ, ಕೆರೆ ತಕ್ಕ ಹೋಗೋಣ ಬೇಡ? ಹಾಂ, ಹಿಂಗೆ ಹೋಗ್ಬೇಕು ಅದಕ್ಕೆ ಮತ್ತೆ. 8 ಹೊಡಿ ಇದ್ರಲ್ಲಿ ತರಿಸ್ತಾರಲ್ಲ ಡ್ರೈವಿಂಗ್ ಲೈಸೆನ್ಸ್. ಅಯ್ಯೋ, ಹಂಗಿರುತ್ತೆ 8? ಹಾಂ, ನಾನು ಅದಕ್ಕೆ ಅಕ್ಕಗೆ ಅಲ್ಲಿ ಇದು ಮಾಡಿಸಿದ್ದು. ಅಲ್ಲಿರಲ್ಲ 8. ಹಾಂ, ಸುಮ್ಮನೆ ಒಂದು ರೌಂಡ್ ಹೊಡಿಬೇಕು ಅವ್ರ ಮುಂದೆ. ಓ ಫುಲ್ ಟರ್ನ್ ಹೊಡಿದೈತಿ. ನಡೀದಪ್ಪ ಹೋಗೋಣ. ಅಯ್ಯೋ ಇದೊಂದು. ಹಾಂ, ಬೇಡ ಯಾವ ನಾಯಿಗಳು ಕಣಪ್ಪ, ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿ ರೈಟ್ಗೆ ಒಂದು ಹೊಳೆ ಇದೆ, ಅಂದರೆ ಮಾವಿನ ಹೊಳೆ. ಈ ಊರ ಹೆಸರು ಮಾವಿನ ಹೊಳೆ ಅಂತಂದ್ಬಿಟ್ಟು, ಆ ಹೊಳೆ ಹೆಸ್ರನ್ನ ಈ ಊರಿಗಿಟ್ಟಿರೋದು. ಹೋಗೋಣ ನಡ್ರಿ, ಅಲ್ಲಿಗೆ ಹೋಗಂಗೆ ನೋಡ್ಕೊಂಡು ಹೋಗೋಣ ಯಾವ ಥರ ಇದೆ ಹೊಳೆ. ವ್ಯೂ ನೋಡಿದ್ರು ಸಾಕಾಗೈತೆ ಮಾತ್ರ. ಒಂದು ಫೋಟೋ ತಗೋಬೇಕು ತಮ್ನೇಲ್ಗೆ, ನೋಡೋಣ ಆಮೇಲೆ ಹೋಗ್ತಾ ತಗೊಂಡ್ರೆ ಆಯ್ತು. ಇಲ್ಲೇ ಯಾವುದೋ ಒಂದು ಇದು ಬರುತ್ತೆ, ಏರಿ ಥರ ಬರುತ್ತೆ ಸೀದಾ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಏರಿ, ಕೆರೆದು. ಅದ್ರ ಮೇಲೆ ಹೋಗೋದು ಇವಾಗ. ಏರಿ ಮೇಲೆ ಹೋಗೋಣ. ಹಂಗೆ ಬಂದರೆ ಏರಿ, ಹಿಂಗೆ ಹೋದರೆ ಕೆಳಗೆ. ಇಲ್ಲೇ ಐತೆ ಕೆರೆ ರೂಟು. ನಮ್ಮ ಹಳ್ಳಿಯೇ ಒಂಥರ ಚಂದ. ಆಹಾ ನೋಡ್ರಪ್ಪ, ಇಲ್ಲೇಪ್ಪ ಮೇಲೆ. ವಾವ್, ಸೂಪರ್. ಕಮಲ ಹೂ ಬಿಟ್ಟೈತಲ್ಲಿ ನೋಡ್ರಿ. ಏರಿ ಯಾವ ಥರ ಐತೆ ಅಲ್ಲಿ ನೋಡೋ. ಅಲ್ಲಿ ಮಂಜು ಪಾಪ ಅಲ್ಲಿ ಲೈನ್ ಕಾಣ್ತೈತೆ, ನೋಡಿದ್ಯಾ? ಲೈನ್ ನೋಡೋದು ಹೆಂಗೈತೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಮಗೊಂದು ಸಗದ ಕಾಣಿಸ್ತೈತೆ. ಹಾಂ, ಒಂದು ಫೋಟೋ ತಗೋಬೇಕಣ. ವಾವ್, ಸೂಪರ್. ಚಳಿ ಹೇಳ್ಬಾರ್ದು, ಅಂತಿಂತ ಚಳಿ ಅಲ್ಲ. ಇಲ್ಲಿ ನೋಡ್ರಿ ವ್ಯೂ, ಸಖತ್ ಸ್ಪಾಟ್ ಇದು.
ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ. ಸಖತ್ತಾಗಿದೆ ಮಾತ್ರ ಪ್ಲೇಸ್. ಈ ಸೈಡ್ ನಾನು ಬಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಪ್ಲೇಸ್ ಮಾತ್ರ ಸಖತ್ತಾಗೈತಪ್ಪ. ಅಲ್ಲ ಯಾವುದೋ ಬೇರೆ ಇದಕ್ಕೆ ಬಂದಿರೋ ಥರ ಫೀಲ್ ಬರ್ತೈತೆ. ಒಯ್ಯೋಣ ಸೀದಾ ಒಳಕ್ಕೆ. ವಾವ್, ಸೈಕ್ ಸ್ಪಾಟ್. ಅಣ್ಣ ಹಾಂ ಏ ಇಲ್ಲಪ್ಪ, ಇಲ್ಲೇ ಒಂದೇ ಬಾಗಿ ಹುಡುಗರು ನಾವು. ಹಾಂ, ಸುಮ್ಮನೆ ನೋಡೋಕೆ ಅಂತ ಬಂದ್ವಿ. ಇಲ್ಲಿ ಹಾಕ ವಿಷ್ಣು. ನೋಡ್ರಿ ಸಾಕಾಗಿದೆ ಮಾತ್ರ ಪ್ಲೇಸ್. ಇಲ್ಲಣ್ಣ, ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ, ಯೂಟ್ಯೂಬ್ದು ವಿಡಿಯೋ ಮಾಡಬೇಕಿತ್ತು. ಹಾಂ, ಒಂದೇ ಬಾಗಿಲಿ ಪಾಪಣ್ಣರ ಅಣ್ಣನ ಮಗ ನಾನು, ಅವ್ರ ಪಾಪಣ್ಣನ ಮಗ. ಅವರು ಪಾಪಣ್ಣ ಓಸಲಿ ಆಗಿದ್ರಲ್ಲ ಲಾಸ್ಟ್. ಟ್ರ್ಯಾಕ್ಟರ್ ಇದು ಚರಂಡಿ ಎಲ್ಲ ಮಾಡಿಸಿದ್ರಲ್ಲ, ಆ ಮೆಟೀರಿಯಲ್ ಎಲ್ಲ ಹೊಡೆದಿದ್ದು ನಾನೇ. ನಿಮ್ಮ ಮನೆಗೆ ಬಂದಿದ್ದೆ, ನೀವು ಬರ್ಬೇಕಾರೆಲ್ಲ ನಾವು ಇನ್ನೂ ಚಿಕ್ಕ ಹುಡುಗರು. ಬಂದಿನಿ ನಾನು. ಇಲ್ಲಿಂದ ಬರಲ್ಲ ಅಲ್ವಾ? ಮತ್ ಮಾವಿನಹಳ್ಳಿ ನೀರು ಬರುತ್ತೆ ಅಂತಂತಾರಲ್ಲ, ಎಲ್ಲಿಗೆ ಬರುತ್ತದ? ಹೌದಾ, ನಮಗೆ ಬರೋದು ಅಲ್ಲಿಂದ ಮರವಂಜಿ. ಅಲ್ಲಿ ಎಲ್ಲಿ ಗೊತ್ತಾ, ಏತ ನೀರಾವರಿ ಮಾಡಿಲ್ಲ ಇದಕ್ಕೆ. ಓಕೆ ಓಕೆ, ನಮಗೆ ಬರ್ತದೆ ನೀರು. ಎಲ್ಲಿ ಗೊತ್ತಾ, ನೀವು ಇದಕ್ಕೆ ಹೋಗಿದ್ರಲ್ಲ ತರೀಕೆರೆಗೆ ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಟೆಸ್ಟ್ಗೆ, ಅಲ್ಲಿ ಹೋಗ್ಬೇಕಾದ್ರೆ ಟರ್ನಿಂಗ್ ದೊಡ್ಡ ಕೆರೆ ಕಾಣುತ್ತೆ. ನಾವು ಬಂದ್ವಲ್ಲ ಅಲ್ಲಿ, ಇದ್ರಿಂದ ಕರ್ಕೊಂಬರಕ್ ಬರ್ತೀನಲ್ಲ ನಿನ್ನ, ಇದಕ್ಕೆ ಬಿಟ್ಟು ಒಳಗ ಬೀರೂರಿಂದ ಬರ್ಬೇಕು, ಅದೇ ರೋಡ್ ಕಾಣಿಸಲ್ಲ ಅದು. ಸಖತ್ತಾಗೈತಲ್ಲ ಪ್ಲೇಸ್. ಅಣ್ಣ ಮೇಲೆ ಹತ್ತಕ್ಕೆ ಬರಲ್ಲ ಪ್ಲಾಂಟೇಶನ್ಗೆ? ಏಯ್ ಬೇಡ ಸುಮ್ಮನಿರ, ಮೇಲೆ ಆ ಕಡೆ ರಂಗನಗಿರಿ ಕಡೆ ಹೋಗ್ರಿ. ಅಲ್ಲೆಲ್ಲ ಆರಾಮ್ಸೆ ಗಾಡಿ ಗುಡ್ಡದ ತನಕ ಗಾಡಿ ಹೋಗುತ್ತೆ. ಅದೇ ಅಲ್ಲ ರೋಡ್ ಕ್ಲೀನ್ ಆಗಿರಬಾರ್ದು, ಚೆನ್ನಾಗಿಲ್ಲ ರೋಡ್, ಹೋಗಲ್ಲ. ಒಂದು ಫೋಟೋ ತಕ್ಕೋಣ, ಇಲ್ಲಿ ನಿಲ್ಸ ಗಾಡಿನ ಬರೋದು. ಇಲ್ಲಿ ತಾಂಬರ್, ಇಲ್ಲಿ ಹಾಂ ತಗೊಂಬರಕ್ಕೆ ಅಲ್ಲೇನು ಹಚ್ಚೋದು ಭಾಳದು ಇದೆಲ್ಲ. ತೆಗೀತಿ ಮಿಸ್ಟರ್ ವಾಸು ಅಂತ, MR ವಾಸು ಅಂತ. ಇದೆ ಫಸ್ಟ್ ಅಂತ ರಾಂಗ್ ಹೊಡಿಯೋದು. ಹಿಂಗೆ ಸ್ಕಿಪ್ಪಲ್ಲಿ ಇದೆ. ನೋಡ್ರಿ ವಿಡಿಯೋಸು ಬರುತ್ತೆ ಇನ್ನೊಂದು ವಾರದಲ್ಲಿ ವಿಡಿಯೋ. ಸರಿ ಹ್ಞೂ ಮಾಡಿ. ಓಕೆ, ಥ್ಯಾಂಕ್ ಯು. ಏನ ಲವ್ ತಮ್ಮನೇಲಿ ಇಷ್ಟುದ್ದ ಇಲ್ಲ ಕಣ, ಇಷ್ಟೇ ಇರೋದು, ಮುಂದಕ್ಕೆ ನಿಲ್ಸ ಗಾಡಿನ. ಹಾಂ ಹಾಂ, ಸ್ವಲ್ಪ ಮುಂದಕ್ಕೆ ಬಾ. ಹಾಂ ಸಾಕು ನಿಲ್ಸ, ಇದೊಂದು ಮುಂದಕ್ಕೆ ನಿಲ್ಸಂಗೆ. ಹ್ಞೂ ಹಂಗೆ ಹಾಕ ಕಡೆಗೆ. ಬ್ರೇಕ ಬಿಡ್ಬೇಕು, ಜೋರಾಗಿ ಕೊಟ್ರೆ ಹತ್ತತ್ತೆ. ಇಲ್ವಾ ಸಾಕು, ಹಿಂಗೆ ನಿಲ್ಸು. ಹಾಂ ಬಿಡು ಸಾಕು. ಆಫ್ ರೋಡ್ ಟಾಪ್ ಬಾಕ್ಸ್ ಒಂದಿಲ್ಲ ಅಂದಿದ್ರೆ ಆಫ್ ರೋಡ್ ಸಾಕಾದ ಮಾಡ್ತಿದ್ದೆ. ಇವಾಗ ಪ್ಲೇಸ್ ನೋಡ್ರಿ ಹೆಂಗೆ ಸಾಕಾಗಿದೆ ಮಾತ್ರ. ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಇಲ್ಲಿ ಈ ಪ್ಲೇಸ್ನ. ಇವಾಗ ಮಧ್ಯಾಹ್ನ ಕರೆಂಟ್ ಕೊಡ್ತಾರೆ, ಹೋಗಲೇಬೇಕು. ಇಲ್ಲಿ ಮಳೆ ಬಂದರೆ ಇಲ್ಲೆಲ್ಲ ತುಂಬ್ಕೊಂಡು ಇಲ್ಲೆಲ್ಲ ಫುಲ್ಲು ಹರಿಯುತ್ತೆ, ಕೋಡಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲೆಲ್ಲ ಬರುತ್ತೆ. ಹಿಂಗೆ ಸೀದಾ ಮಳೆ ಹಿಂಗೆ ಬಂದ್ಬಿಡುತ್ತೆ, ಅಲ್ಲ ನೀರು ತುಂಬ್ಕೊಂಡು ಹಿಂಗೆ ಬರುತ್ತೆ ಮೇಲೆ, ಎಲ್ಲ ಫುಲ್ ಮುಚ್ಕೊಂಡು ಹೋಗಿರುತ್ತೆ. ಹಾಂ ಹಿಂಗೆ ಹೋಗೋಣ ಬಾ, ನಡಿ ಹಂಗೆ ಬರ, ನಡಿ ಬಾ ಹಂಗೆ ಬಾ. ಈ ಕರೆಕ್ಟಾಗಿ ಒಂಥರ ವಾಲ್ಪೇಪರ್ ಕಣ್ಣಂಗೆ ಕಾಣ್ತೈತಿ ಇಲ್ಲಿಂದ ನಾನು ನೋಡಿದ್ರೆ. ಮರಗಳು, ಅದ್ರ ಮೇಲೆ ಗುಡ್ಡದ ಮೇಲೆ ಸೂರ್ಯ, ಹಿಂಗಿದೆ ನೋಡ್ರಿ ಹಳ್ಳಿ ವೆದರ್. ಸಾಕಾದ ವೆದರ್. ಏನು ಹಿಂಗೆ ಹೊಡಿತೈತೆ ನಮ್ಮಕ್ಕ, ಹ್ಞೂ ಅಂದ್ಕೊಂಡು. ಒಂದೊಳ್ಳೆ ವ್ಲಾಗ್ ಆಯ್ತು ಇವತ್ತು ಬಂದಿದ್ದಕ್ಕೂ. ನನಗೆ ಟೈಮ್ ಸಿಗ್ತಾ ಇಲ್ಲ ಗುರು,
ಇದ್ರದ್ದು ವಿಡಿಯೋ ಬೈಕ್ಗಳು ರಿವ್ಯೂ ಮಾಡೋದಕ್ಕೆ ಅದಕ್ಕೆ ಅಂತಂದ್ಬಿಟ್ಟು ಒಂದು ವಾರ 2 ವಾರ ಫುಲ್ಲು ಬ್ಯುಸಿ. ಈಗ ನೋಡಿರಿ, ಇವತ್ತು ನಾನು ಫ್ರೀ ಇರೋದೇ ಒಂದು ದೊಡ್ಡ ಮಾತು ಅಂದ್ಕೊಳ್ರಿ. ಈಗ ಮತ್ತೆ 9 ಗಂಟೆಗೆ ಕರೆಂಟ್ ಕೊಡ್ತಾರೆ. 9ರಿಂದ 12, 12ರಿಂದ ಮತ್ತೆ 3, 2 ತೋಟದಲ್ಲಿ ಡ್ರಿಪ್ ಚೆಕ್ ಮಾಡಬೇಕು. ಅಂದರೆ ಎಲ್ಲ ಮರಕ್ಕೂ ಕರೆಕ್ಟಾಗಿ ನೀರು ಹೋಗ್ತಾ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಚೆಕ್ ಮಾಡಬೇಕು. ಫುಲ್ ಅಂದರೆ 3 ಗಂಟೆಗೆ ಕೊಡ್ತಾರೆ ಒಂದೊಂದು ಇದಕ್ಕೆ, ತೋಟಕ್ಕೆ. ನೈಟ್ ಹೊತ್ತು ಕೊಡ್ತಾರೆ. ನೈಟ್ ಹೊತ್ತು ಏನೂ ಕಾಣೋದಿಲ್ಲ ನಮಗೆ. ಹೀಗಾಗಿ ಬೆಳಗ್ಗೆ ಹೊತ್ತೇ ಚೆಕ್ ಮಾಡಬೇಕು. ಸ್ವಲ್ಪ ಬ್ಯುಸಿ ಒಂದು 2 ವಾರ. ಆಮೇಲೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಬಿಟ್ರೆ ಹೋಗೋದು, ಮೋಟ್ರ್ ಆನ್ ಮಾಡೋದು, ಗೇಟ್ ತಿರುವುದು, ಯಾವ ಕಡೆಗೆ ಬೇಕು ಆ ಕಡೆಗೆ ನೀರು ಹಾರಿಸೋದು, ಬರೋದಷ್ಟೇ. ಇವಾಗ ಸ್ವಲ್ಪ ಒಂದು ವಾರ, ಇನ್ನು ಮುಂದಿನ ವಾರ ಸ್ವಲ್ಪ ಬ್ಯುಸಿ ಇರ್ತೀನಿ. ಅದಾದಮೇಲೆ ಫುಲ್ ಫ್ರೀ ಆಗಿಬಿಡ್ತೀನಿ. ಆಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಗೊಬ್ಬರ ಏನಾರು ಹಾಕೋದಿದೆ, ನೋಡಬೇಕೇನು ಏನೇನಾಗುತ್ತೋ ಏನೋ. ಗೊಬ್ಬರ ಹಾಕೋದೊಂದು ಮುಗಿದ್ರೆ ಆಮೇಲೆ ನೀರು ಬಿಡೋದಷ್ಟೇ ಕೆಲಸ. ನೋಡಬೇಕು ಇನ್ನು ಏನೇನು ಇದೆ ಕೆಲಸಗಳು. ಇನ್ನೊಂದಿದೆ ಇಲ್ಲೇ ನಮ್ಮೂರಿಂದ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ರಂಗಯ್ಯನಗಿರಿ ಬೆಟ್ಟ ಅಂತ ಇದೆ. ರಂಗಪ್ಪ ದೇವ್ರದು ರಂಗಯ್ಯನಗಿರಿ ಅಂತಂದ್ಬಿಟ್ಟು ಅಲ್ಲಿ ಫುಲ್ ಟ್ರೆಕ್ಕಿಂಗ್ ಮಾಡಬೇಕು ಎಲ್ಲ. ಅಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗಿಂದನೂ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅಂದರೆ ಬೈಕು ಆ ಗುಡ್ಡದ ಕೆಳಗಿನ ತನಕ ಹೋಗುತ್ತೆ, ಅಲ್ಲಿ ಮೇಗ ಹತ್ತಕ್ಕೆ ಬರೋಲ್ಲ. ಅಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಅದನ್ನೊಂದು ವ್ಲಾಗ್ ಮಾಡ್ತೀನಿ. ಹೆಂಗೆ ಅಂತಂದರೆ ಫುಲ್ ಹಿಂಗೆ ಸ್ಟ್ರೈಟಾಗಿರುತ್ತೆ ಬೆಟ್ಟ. ಅದನ್ನು ನಮ್ಮ ಮನೆಯಿಂದ ಏನೇನು ತೊಗೊಂಬಂದಿದ್ದೀವಲ್ಲ, ಪೂಜೆಗೆ ಊಟಕ್ಕೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಅಲ್ಲಿ ಮಾಡ್ತೀವಿ ಊಟಕ್ಕೆಲ್ಲ. ಇಲ್ಲಿಂದ ತೊಗೊಂಡೋಗೋದು, ಇಲ್ಲಿಂದ ಕೆಳಗಡೆಯಿಂದ ತೊಗೊಂಡು ಹೋಗೋದು, ಅದೆಲ್ಲ ಹೊತ್ಕೊಂಡೋಗಿರುತ್ತಲ್ಲ, ಅದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಹಾಗಾಗಿ ಅಲ್ಲೊಂದು ಹೋದರೆ ಒಳ್ಳೆ ವ್ಲಾಗ್ ಆಗುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲಿಗಂತ ನಂದು ವೈಸರ್ ನೋಡ್ರಿ ಫುಲ್ ಬ್ಲಾಕ್ಔಟ್ ಆಗಿಬಿಟ್ಟೈತೆ. ಓ ಎಲ್ಲಿರೋದು? ನಾವು ಆ ಊರಲ್ಲಿ ನಿಲ್ಸಿದ್ವಿ. ಜುಂಜಪ್ಪ ಸ್ವಾಮಿ. ನಮ್ಮೂರಿಂದ ಮುಂದೆ ಒಂದು ಊರು ಬರುತ್ತೆ, ಅಲ್ಲಿ ಜುಂಜಪ್ಪನ ಜಾತ್ರೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಬರ್ತಾ ಇರೋದು ನಾವು ಇದೇ ಫಸ್ಟ್ ಟೈಮು. ಬರ್ರಿ, ಯಾರಪ್ಪ ಇವರು, ಎಲ್ಲಿಂದ ಬಂದ್ರಪ್ಪ ಅಂತ ನೋಡ್ತವ್ರೆ ಊರಲ್ಲಿರೋ ಜನಗಳು ಅಷ್ಟು. ನಾವು ಇದೇ ಊರು ಅಂತ ಗೊತ್ತಿಲ್ಲ, ಅಂದರೆ ಪಕ್ಕದ ಊರು ಅಂತ. ನಾನು ಒಳಗೆ ಬಂದಿದ್ದು, ನಾನು ಬಂದ್ವಲ್ಲ ಹಂಗೆ ಒಳಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟೋಣ ಒಳಗಡೆ ಅನ್ಕೊಂಡು. ಗಾಡಿ ಲೈನಪ್ ಎಲ್ಲ ಬ್ರೇಕ್ಫಾಸ್ಟ್ ರೈಡ್ಗೆ ಲೈನಪ್ ಮಾಡಿದರೆ, ನಾವು ಟೆಂಪಲ್ ರನ್ನಿಗೆ ಲೈನಪ್ ಮಾಡಿದ್ವಿ. ಬನ್ನಿ, ಆಯ್ತು ಇವಾಗ ಜಸ್ಟು ಎಲ್ಲ ದೇವಸ್ಥಾನಗಳ್ನ ಟೆಂಪಲ್ ರನ್ ಮಾಡಾಯಿತು. ಸಡಡೆ ಅಂತಂದರೆ ಹಿಂಗೆ ಹೋಗ್ತಾ ಇರ್ತೀವಿ ಎಲ್ಲಾದ್ರೂ ದೇವಸ್ಥಾನಗಳಿಗೆ. ಇವಾಗ ಸೀದಾ ಊರು. ಎಲ್ಲ ಊರಲ್ಲಿ ಯಾರು ಹಿಂಗೆ ಹೋಗ್ತಾರಲ್ಲ, ಕ್ಯಾಮ್ರಾ ಗಿಮ್ರೆಲ್ಲ ಹಾಕೊಂಬಿಟ್ಟವ್ರೆ. ಬಾರ ಹೋಗ್ತಿರ್ತೀನಿ, ಜೋರಾಗಿ ಹೋಗ್ತಾ ಇರ್ತೀನಿ ಬಾ. ಹಾಂ, ಅವ್ರ ಮೆಲ್ಲಕ್ಕೆ ಬರ್ತಾರೆ, ನಾವು ಜೋರ ಹೋಗೋಣ ಬರ್ರಿ. ಇದೆ ಟಿ ಗೊಲ್ರಟ್ಟಿ. ನಾವು ಈ ಊರಿಗೆ ಬರೋಬಿಟ್ಟು ಬೇರೆ ಊರಲ್ಲಿ ನಿಂತ್ಕೊಂಡು ಎಲ್ಲಿ ದೇವಸ್ಥಾನ ನೋಡ್ತಾ ಇದ್ವಿ. ನಮ್ಮೂರು ನೋಡಪ್ಪ, ನಮ್ಮೂರು ಎಂಟ್ರಿ ಈ ಥರ ಇರುತ್ತೆ, ಫುಲ್ಲು ಓಪನ್ ಪ್ಲೇಸ್. ಹಿಂದಗಡೆ ಬ್ರೇಕ್ ಹಂಗೆ ಜಾರ್ತಾ ಇದೆ ಗುರು. ಫಸ್ಟು ಟೈರ್ ಚೇಂಜ್ ಮಾಡಿಸ್ಬೇಕಪ್ಪ ನನ್ನ ಬೈಕ್ದು, ಇಲ್ಲಾಂದರೆ ಹೋಗಿ ಅವನಿಗಾರು ಎಟ್ಟೋದೇ ಕೆಲಸ. ನಮ್ಮೂರಾಗಿನ ಯಾರು ಎದ್ದಿಲ್ಲನಪ್ಪ, ಎಲ್ಲ ಖಾಲಿ ಹೊಡಿತಿದ್ದು ರೋಡು. ಎದ್ದಿರ್ತಾರೆ ಬಿಡು. ನಮ್ಮ ತಾತ ಎಲ್ಲಿ ನಡ್ಕೊಂಬರ್ತೈತೋ. ನಮ್ಮ ತಾತ ಎಲ್ಲಿಗೆ ನಡ್ಕೊಂಡು ಹೋಗ್ತೈತಿ.
ಎಲ್ಲಿ ಹೋಗಿದ್ದೆ ನಡಿ ಮನೆಗೆ ಬಾ, ಕೊಡ್ತೀನಿ ಬಾ, ಸಿಗರೇಟ್ ಅಲ್ಲೈತೆ ಮನೆಗೆ ಬಾ. ನನ್ನ ಚಪ್ಪಲಿ ಹಾಕೊಂಬಂದೈತೆ, ಮೊದಲೇ ಚಪ್ಪಲಿ ನನಗೆ ಜಾರುತ್ತೆ. ಬ್ರೇಕ್ ಏನಪ್ಪ ಒಂಚೂರು ಹಿಡಿತಿಲ್ಲ, ಹಂಗೆ ಜಾರ್ತೈತೆ. ಅಮ್ಮಣ್ಣ ಬರೋಕ್ಕೆ ಏನೊಂದ 10 ನಿಮಿಷ ಲೇಟು, ನಾವು ಬಂದ್ಬಿಟ್ವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.